ನೀವು ಕೂಡ ಈಗ ಹೊಸದಾಗಿ ಕಂಪ್ಯೂಟರ್ ಮಿಷಿನ್ ತೊಗೊಂಡಿದ್ದೀರಾ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ನಾವು ಯಾವ ರೀತಿ ಎಲ್ಲ ಮಾಡ್ಬೋದು, ನೆಕ್ ಡಿಸೈನ್ ಎಲ್ಲ ಯಾವ ರೀತಿ ಬರುತ್ತೆ, ಅದಕ್ಕೆ ಗೊಂಡೆಗೆಲ್ಲ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನನಗೆ ಕಂಪ್ಯೂಟರ್ ಮಿಷಿನಿಂದ ಏನೇನೆಲ್ಲ ಮಾಡ್ಬೋದು, ಕಂಪ್ಯೂಟರ್ ಮಿಷಿನ್ ತೊಗೊಂಡು ದಿನಕ್ಕೆ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ನಾನು ಪೂಜೆ ಎಲ್ಲ ಮಾಡಿದ್ದೀನಿ. ನನ್ನ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ಪ್ರತಿನಿತ್ಯ ರಾಯರಿಗೆ ಈ ರೀತಿ ಪೂಜೆ ಮಾಡಿನೇ ನನ್ನ ಕೆಲಸನ ಸ್ಟಾರ್ಟ್ ಮಾಡೋದು. ಮನೆ ಕೆಲಸನೆಲ್ಲ ಮುಗಿಸಿ ನನ್ನ ಕೆಲಸನೆಲ್ಲ ಮಾಡ್ಕೊಂಡ ಮೇಲೆ ಅಂಗಡಿನ ಈ ರೀತಿ ಪೂಜೆ ಮಾಡಿ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನಾನು. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನನ್ನ ಕಂಪ್ಯೂಟರ್ ಮಿಷಿನ್ ಬಗ್ಗೆ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ, ಆದರೂ ಕೂಡ ನನಗೆ ಇತ್ತೀಚೆಗೆ ಸಬ್ಸ್ಕ್ರೈಬ್ ಆಗಿರುವಂಥವರು ನನಗೆ ತುಂಬ ಕಮೆಂಟ್ ಮಾಡ್ತಿದ್ರು, ಯಾವ ರೀತಿ ಎಲ್ಲ ಮಾಡ್ಬೋದು, ಏನಾಗುತ್ತೆ, ಎಷ್ಟು ಸಂಪಾದನೆ ಮಾಡ್ಬೋದು, ಎಷ್ಟು ಬ್ಲೌಸ್ ಹಾಕ್ಬೋದು, ಎಷ್ಟು ಅಮೌಂಟ್ ಕೊಟ್ಟು ತೊಗೊಂಡ್ರಿ ಅಂತ. ನಾನು ಅದ್ರ ಬಗ್ಗೆ ಎಲ್ಲ ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ವೀಡಿಯೋಸ್ ಎಲ್ಲ ಇದೆ. ನಿಮ್ಗೆ ಯಾವುದೇ ರೀತಿ ಏನೇ ಬೇಕು ಅಂದರೂ ಕೂಡ ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ. ನಿಮಗೆ ಏನೇ ಕನ್ಫ್ಯೂಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಇವತ್ತು ನನಗೆ ಒಬ್ಬರು ನೀವು ಈ ರೀತಿ ಡೋರಿಗೆಲ್ಲ ಯಾವ ರೀತಿ ಮಾಡ್ಕೋತೀರಾ ಅಂತ ನನಗೆ ಕಮೆಂಟ್ ಮಾಡಿದರು. ಅವ್ರಿಗೋಸ್ಕರ ಈ ವಿಡಿಯೋದಲ್ಲಿ ನಾನು ಡೋರಿಗೆಲ್ಲ ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೊಸದಾಗಿ ಇವಾಗ ಕಂಪ್ಯೂಟರ್ ಮಿಷಿನ್ ತೊಗೊಂಡಿರೋರಿಗೆ ಈ ರೀತಿ ಎಲ್ಲ ಗೊತ್ತಿರಲ್ಲ. ನನಗೂ ಕೂಡ ಇದೆಲ್ಲ ಗೊತ್ತಿರಲಿಲ್ಲ. ನಾನು ಕೂಡ ಒಂದೊಂದೇ ಕಲ್ತ್ಕೊಂಡೆ ಮತ್ತು ತುಂಬ ವೀಡಿಯೋಸ್ನೆಲ್ಲ ನೋಡಿ ನಾನು ಕೂಡ ಈ ರೀತಿ ಮಾಡ್ಬೋದು, ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅನ್ನೋದನ್ನೆಲ್ಲ ನಾನು ಕೂಡ ಕಲ್ತ್ಕೊಂಡಿದ್ದು. ಅದಕ್ಕೋಸ್ಕರ ಎಷ್ಟೋ ಜನ ಇವಾಗ ತುಂಬ ಜನ ಈ ರೀತಿ ಕಂಪ್ಯೂಟರ್ ಮಿಷಿನ್ನ ತೊಗೋತಿದ್ದೀರಾ, ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರ್ತೀರಾ ನನ್ನ ಚಾನಲ್ಗೆ. ಅದಕ್ಕೋಸ್ಕರ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಈ ರೀತಿ 4 ನಾನು ಮಾಡ್ಕೋತಿದ್ದೀನಿ. ಬ್ಯಾಕು ಡೋರಿಗೆ 4 ಬುಟ್ಟ ಏನಿದೆ ನಮ್ಮದು ನೆಕ್ ಡಿಸೈನು, ಫ್ರಂಟು ಬ್ಯಾಕು ನೆಕ್ ಡಿಸೈನ್ ಏನಿರುತ್ತೆ ಅದೇ ರೀತಿ ಒಂದು ಸಣ್ಣ ಬುಟ್ಟ ಇರುತ್ತೆ ಅದರಲ್ಲಿ. ಅದನ್ನು ಚಾಯ್ಸ್ ಮಾಡಿಕೊಂಡು ಈ ರೀತಿ ನಾವು ಒಂದು 8 ನಿಮಿಷ 5 ನಿಮಿಷ ಈ ರೀತಿ ಇರುತ್ತೆ, ಅದನ್ನು ಚಾಯ್ಸ್ ಮಾಡಿಕೊಂಡು ಈ ರೀತಿ ಒಂದು 4 ಬುಟ್ಟನ ಮಾಡಿಕೊಂಡ್ರೆ ನಾವು ಅದನ್ನು ಡೋರಿಗೆ ಹಾಕ್ಬೋದು. ಡೋರಿಗೆ ಇವಾಗೆಲ್ಲ ಎಕ್ಸ್ಟ್ರಾ ಜಾಸ್ತಿ ಆಲ್ಟ್ರೇಷನ್ ಕೇಳ್ತಾರೆ, ಜಾಸ್ತಿ ಡಿಸೈನ್ ಆಗಿರಬೇಕು ಡೋರಿ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ಎಕ್ಸ್ಟ್ರಾ ತುಂಬ ಕೆಲಸ ಹಿಡಿಯುತ್ತೆ ಆ ರೀತಿ ಎಲ್ಲ ಮಾಡಬೇಕು ಅಂದರೆ. ಅದ್ರ ಬದಲಿಗೆ ಈ ರೀತಿ ಒಂದೊಂದು ಬುಟ್ಟನ ಮಾಡಿಕೊಂಡು ಅದನ್ನು ಎರಡನ್ನೂ ಕೂಡ ಹೊಲಿದ್ಬಿಟ್ಟು ನಾವು ಡೋರಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅದೇ ಕಲರ್ ಅದೇ ಡಿಸೈನ್ ಮಾಡೋದ್ರಿಂದ ನಾವು ತುಂಬಾ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ. ಈ ರೀತಿ ಎಲ್ಲ ಹೊಸದಾಗಿ ಏನಾದರೂ ಮಾಡಿಕೊಟ್ರೆ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ. ನಾವು ಸುಮ್ಮನೆ ಹಾಗೆ ಕ್ಯಾಪ್ ಥರ ಒಂದು ಡೋರಿನ ಹೊಲಿಯೋದಕ್ಕಿಂತ ಈ ರೀತಿ ಮಾಡಿಕೊಂಡು ಅದರ ಡೋರಿಗೂ ಕೂಡ ಮಿಷಿನಲ್ಲೇ ವರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಕಸ್ಟಮರ್ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ. ಈ ರೀತಿ ಒಂದು 8 ನಿಮಿಷ 5 ನಿಮಿಷದ್ದು ಅದರಲ್ಲೇ ಫ್ರಂಟು ಬ್ಯಾಕು ನೆಕ್ಗೆ ಏನಿರುತ್ತೆ ಅದರಲ್ಲೇ ಒಂದು ಚಿಕ್ಕ ಬುಟ್ಟ ಇರುತ್ತೆ, ಅದನ್ನು ತೊಗೊಂಡು ನಾವು ಈ ರೀತಿ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಬೇಕಾದ್ರೆ ಮುಂದೆ ವಿಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ. ಅದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು, ಅದನ್ನು ದಾರ ಎಲ್ಲ ಮಾಡ್ಕೊಂಡು ಯಾವ ರೀತಿ ಅದನ್ನು ನಾವು ರೆಡಿ ಮಾಡಬೇಕು ಅನ್ನೋದನ್ನು ಮುಂದೆ ವಿಡಿಯೋ ಮಾಡಾಕ್ತೀನಿ. ನಾನು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವಾಗ ನಾನು ಮಿಷಿನಲ್ಲಿ ಯಾವ ರೀತಿ ಮಾಡ್ಕೋತಿದ್ದೀನಿ, ಅದಕ್ಕೆ ಇದೆ ಅಂತ ಬೇರೆ ಬುಟ್ಟ ಇರುತ್ತಾ ಇಲ್ಲ ಬೇರೆ ತೊಗೋಬೇಕಾ ಆ ರೀತಿ ಎಲ್ಲ ಕೇಳ್ತಿದ್ರು. ಅದಕ್ಕೋಸ್ಕರ ನಾವು ಯಾವ ರೀತಿ ಫ್ರಂಟು ಬ್ಯಾಕು ಡಿಸೈನ್ ಇರುತ್ತೆ ಅದರಲ್ಲೇ ಒಂದು ಬುಟ್ಟ ಇರುತ್ತೆ, ಸಣ್ಣದೊಂದು ಬುಟ್ಟ ಇರುತ್ತೆ, ಅದನ್ನೇ ಈ ರೀತಿ ನಾವು ಒಂದೊಂದೇ 4 ಬುಟ್ಟ ಬೇಕು ಅಂದರೆ 4, 2 ಬುಟ್ಟ ಬೇಕು ಅಂದರೆ 2 ಬುಟ್ಟ ಮಾಡ್ಕೋಬೋದು. ನಾನೀಗ ಇದಕ್ಕೆ 4 ಮಾಡ್ಕೊಂಡಿದ್ದೀನಿ, ಇನ್ನೊಂದು ನೆಕ್ಸ್ಟ್ ಡಿಸೈನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ 2 ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಆ ಥರನೂ ಕೂಡ ಮಾಡ್ಕೋಬೋದು. ಒಂದೊಂದಕ್ಕೆ ಒಂದೊಂದು ರೀತಿ ಇರುತ್ತೆ. ಅದನ್ನೆಲ್ಲ ನಾವು ಒಂದಷ್ಟನ್ನು ತಿಳ್ಕೊಬೇಕಾಗತ್ತೆ. ನಮಗೆ ಸ್ಟಾರ್ಟಿಂಗಲ್ಲಿ ಯಾವುದು ಕೂಡ ಗೊತ್ತಿರಲ್ಲ. ಮತ್ತು ನನ್ನ ಕಂಪ್ಯೂಟರ್ ಮಿಷಿನ್ಗೆ ನಾನು ಎಲ್ಲ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ. 3,80,000 ರೂಪಾಯಿ ನಾನು ಕಂಪ್ಯೂಟರ್ ಮಿಷಿನ್ಗೆ ನಾನು ಅಮೌಂಟ್ ಕೊಟ್ಟಿದ್ದೀನಿ. ಮತ್ತು ನನಗೆ ಇದ್ರ ಜೊತೆಗೆ ಕಂಪ್ಯೂಟರ್ ಮಿಷಿನ್ ಜೊತೆಗೆ ಒಂದು ಸ್ಟಿಚ್ಚಿಂಗ್ ಮಿಷಿನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಾನು 3,80,000 ರೂಪಾಯಿ ಅಮೌಂಟ್ನ ಕೊಟ್ಟಿದ್ದೀನಿ ನಾನು ಈ ಮಿಷಿನ್ಗೆ. ದಿನ ನನಗೆ ಇಲ್ಲ ಅಂದರೂ 2-2.5 1.5 ಈ ರೀತಿ ನಾನು ಸಂಪಾದನೆ ಮಾಡ್ತೀನಿ. ನಾನು ಯಾವ ರೀತಿ ಬೆಳಗ್ಗೆನೇ ಎದ್ದ ತಕ್ಷಣ ನಾನು ಯಾವ ರೀತಿ ಅದನ್ನು ಕೆಲಸಕ್ಕೆ ಆನ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿ ನಾನು ಕೆಲಸ ಮಾಡ್ತೀನಿ. ನನಗಂತೂ ತುಂಬ ಬಟ್ಟೆಗಳು ಬರ್ತಿದೆ, ಕೆಲಸ ಇಲ್ಲ ಅನ್ನೋಗಿಲ್ಲ, ಆ ರೀತಿ ನಾನು ಕೆಲಸ ಮಾಡ್ತಿದ್ದೀನಿ. ಆದರೆ ನಾನು ಯಾವಾಗ ನನ್ನ ಕೆಲಸನೆಲ್ಲ ಮುಗಿಸಿ ನಾನು ಯಾವ ರೀತಿ ಆನ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಪಾಡಿಗೆ ಅದ್ರ ಕೆಲಸನ ಮಾಡುತ್ತೆ. ನಾವು ಆನ್ ಮಾಡಿ ಸೆಟ್ ಮಾಡಿ ಬಿಟ್ಬಿಟ್ರೆ ನಾವೇನಾದ್ರ ಜೊತೆಗಿರಬೇಕಾಗಿಲ್ಲ. ಅದು ಕಟ್ ಆದಾಗ ದಾರ ಸಿಗ್ನಲ್ ಮಾಡುತ್ತೆ, ಅವಾಗ ಬಂದು ದಾರಾನ ಪೋಣಿಸಿದ್ರೆ ಅದ್ರ ಕೆಲಸನ ಅದು ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ನಮಗೆ ಒಂದು 2-3 ತಿಂಗಳು ಕಷ್ಟ ಆಗ್ಬೋದು ಇದನ್ನು ತಗೊಂಡಾಗ. ಅಷ್ಟು ಬಿಟ್ಟರೆ ಆಮೇಲೆ ಇವಾಗ ನಾನು ಇದನ್ನು ತಗೊಂಡು ಹತ್ತತ್ರ 2 ವರ್ಷ ಆಗ್ತಿದೆ, ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೋಡಿ. ಇವಾಗ ಕಂಪ್ಲೀಟ್ ಆಯಿತು ಅಂತ ಅದೇ ಕೂಡ ತೋರಿಸ್ತಿದೆ. ಕಂಪ್ಲೀಟ್ ಆದಮೇಲೆ ಅದೇ ಕೂಡ ನಿಂತೋಗುತ್ತೆ, ಸೌಂಡ್ ಮಾಡುತ್ತೆ, ಅದೇ ನಿಂತೋಗುತ್ತೆ. ಇವಾಗ ನಾವು ಫ್ರೇಮ್ನ ಜರುಗಿಸ್ಕೊಂಡು ಬಟ್ಟೆನ ಬಿಚ್ಕೋಬೇಕು. ಇಲ್ಲ ಇನ್ನೊಂದು ಯಾವ್ದಾದ್ರು ಸೆಟ್ ಮಾಡಬೇಕು ಅನ್ನೋಗಿದ್ರೆ ಫ್ರಂಟು ಬ್ಯಾಕು ಸೆಟ್ ಮಾಡಬೇಕು ಅಂದರೆ ಅದನ್ನು ಮಾರ್ಕ್ ಮಾಡಿ ಸೆಟ್ ಮಾಡ್ಬೋದು.
ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದೇ ರೀತಿ ಭಯ ಪಡುವಾಗಿಲ್ಲ. ನಮಗೇನು ಗೊತ್ತಿಲ್ಲ ಅನ್ನೋರು ಕೂಡ ಇದರಲ್ಲಿ ಮಾಡ್ಬೋದು. ಮತ್ತು ಬಟ್ಟೆ ಬರಬೇಕು, ಬಟ್ಟೆ ಬಂದರೆ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ದಾಗೆ ನಾವು ಕೆಲಸನ ಮಾಡ್ಬೋದು. ಯಾರೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀರಾ ನೀವು ಕೂಡ ತೊಗೊಂಡು ಮಾಡಿ ಅಂತ ಹೇಳ್ತೀನಿ. ಯಾರೆಲ್ಲ ತೊಗೊಂಡಿರ್ತೀರೋ ಅವರಿಗೆ ಈ ರೀತಿ ಎಲ್ಲ ಮಾಡ್ಬೋದು ಅನ್ನೋದು ಗೊತ್ತಿರಲ್ಲ. ಮತ್ತು ಸೀರೆ ಕುಚ್ಚಿಗೂ ಕೂಡ ವರ್ಕ್ ಮಾಡಿ ನಾವು ಕುಚ್ಚನ್ನ ಕಟ್ಬೋದು. ಅಷ್ಟು ಚೆನ್ನಾಗಿ ವೆರೈಟಿ ಎಲ್ಲ ಇದರಲ್ಲಿದೆ. ನಾವು ಮಾಡಬೇಕಷ್ಟೇ. ನಾವು ಲೋಗೋಗಳು ಕೂಡ ಹಾಕ್ಬೋದು, ಮತ್ತು ಇನ್ಸಿಲು ನೇಮೆಲ್ಲ ಬರಿಬೋದು, ಇನ್ಸಿಲ್ಗಳು ಹಾಕ್ಕೊಡ್ಬೋದು. ತುಂಬ ವೆರೈಟಿ ಇದೆ. ಆದರೆ ನಾನು ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ, ಮಕ್ಕಳ ಬಟ್ಟೆನ ಸ್ಟಿಚ್ ಮಾಡೋದ್ರಿಂದ ಮಕ್ಕಳಿಗೆ ಫ್ರಾಕು ಏನು ಸ್ಟಿಚ್ ಮಾಡ್ತೀನಿ ಅದಕ್ಕೆ ವರ್ಕ್ ಮಾಡ್ಕೋತೀನಿ ಸಣ್ಣ ಪುಟ್ಟದ್ದು. ಮತ್ತು ಬ್ಲೌಸಿಗೆ ಜಾಸ್ತಿ ವರ್ಕ್ ಮಾಡ್ತೀನಿ, ಸೀರೆ ಕುಚ್ಚಿಗೂ ಕೂಡ ವರ್ಕ್ ಮಾಡ್ತೀನಿ. ನೋಡಿ ಈ ರೀತಿ ಇದನ್ನು ಕೂಡ ಮಾಡ್ಕೋತಿದ್ದೀನಿ. ಇನ್ನೊಂದನ್ನು ಕೂಡ ಅದೇ ರೀತಿ ಡೋರಿಗೂ ಕೂಡ ಇದನ್ನು ಕೂಡ ಒಂದೊಂದು ಮಾಡ್ಕೋತಿದ್ದೀನಿ. ಇದು ತುಂಬ ದೊಡ್ಡದಿರೋದ್ರಿಂದ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ, ಮಾಡಿರ್ತೀನಿ ಅಂತ. ಅದೆಲ್ಲ ನಿಮಗೆ ಒಂದಷ್ಟು ಐಡಿಯಾ ಸಿಗುತ್ತೆ. ಹೊಸ್ದಾಗಿ ತಗೊಂಡಿರೋಂಥವ್ರಿಗೆ ಗೊತ್ತಿರಲ್ಲ ಈ ರೀತಿ ಎಲ್ಲ ಮಾಡ್ಬೋದು ಅಂತ. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ, ಬರೀ ಫ್ರಂಟು ಬ್ಯಾಕು ಮಾತ್ರ ಮಾಡ್ಕೋತಿದ್ದೆ. ತುಂಬ ಎಷ್ಟೋ ಇದರಲ್ಲಿ ವೆರೈಟಿ ಇದೆ. ಮತ್ತು ಬುಟ್ಟಾಸ್ ಹಾಕುವಂಥದ್ದಾಗಿರ್ಬೋದು, ಲೈನ್ಸ್ ಹಾಕುವಂಥದ್ದಾಗಿರ್ಬೋದು, ಏನೂ ಕೂಡ ನನಗೂ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಅವ್ರೇನು ಅಷ್ಟೆಲ್ಲ ಏನು ಹೇಳ್ಕೊಟ್ಟಿರಲಿಲ್ಲ ನನಗೆ. ನಾನೇ ಮಾಡ್ತಾ ಕಲ್ತ್ಕೊಂಡೆ. ನಾವು ಟೈಲರಿಂಗ್ನ ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಬರೀ ಬ್ಲೌಸ್ನ ಮಾತ್ರ ಕಲ್ತಿರ್ತೀವಿ, ಆಮೇಲೆ ಡಿಸೈನ್ಸ್ ಎಲ್ಲ ಒಂದೊಂದೇ ಕಲಿಯಲ್ವ, ಅದೇ ರೀತಿ ಇದು ಕೂಡ ಮೊದಲು ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ ನಮಗೆ. ಆಮೇಲೆ ಕೆಲಸ ಮಾಡ್ತಾ ಅನುಭವ ಆಗುತ್ತೆ. ಯಾರು ಭಯ ಪಡುವಂಥ ಅವಶ್ಯಕತೆ ಇರಲ್ಲ. ತಾನಾಗಿ ಕೆಲಸ ಮಾಡ್ತಿದ್ರೆ ತಾನಾಗಿ ಎಲ್ಲ ಬರುತ್ತೆ. ಮತ್ತು ಬಟ್ಟೆ ಹಾಳಾಗೋದಾಗಲಿ, ವರ್ಕ್ ಚೆನ್ನಾಗಿ ಬರ್ದಿರೋದು ನೋಡಿ ಈ ರೀತಿ ಬಂದಿದೆ. 2 ಬುಟ್ಟನ ಮಾಡ್ಕೊಂಡಿದ್ದೀನಿ ಸಾಕು ಅಂತ. ಇದಕ್ಕೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಅಂತೂ ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ. ತುಂಬ ವೆರೈಟೀಸ್ ಡಿಸೈನ್ಸ್ ಅಂತೂ ತುಂಬ ನಾನು ಇತ್ತೀಚೆಗೆ ನನಗೆ ಕೊಟ್ಟಿದ್ದವರು 2,500 ಡಿಸೈನು. ತುಂಬ ಡಿಸೈನ್ಸ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ತುಂಬ ಕೆಲಸ ಕೂಡ ಮಾಡ್ತೀನಿ. ನಾನು ಆವಾಗಲೇ ಹೇಳ್ದಾಗೆ 2,000ರಿಂದ 2,500 ರೂಪಾಯಿ ನಾನು ದಿನಕ್ಕೆ ಇದರಿಂದ ಸಂಪಾದನೆ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಏನೂ ಅರ್ಥ ಆಗ್ತಿರಲಿಲ್ಲ, ಏನೂ ಗೊತ್ತಾಗ್ತಿರಲಿಲ್ಲ. ಇವಾಗ ಇತ್ತೀಚೆಗೆ ನನಗೂ ತುಂಬಾ ಅನುಭವ ಆಗ್ತಿದೆ. ದಿನ ನಾವು ಹೊಸ್ದಾಗಿ ಕಲಿಯೋದು ಏನಾದರೂ ಇದ್ದೇ ಇರುತ್ತೆ ಅನ್ಕೋತೀನಿ. ಯಾಕೆಂದರೆ ನಾನು ತುಂಬ ವರ್ಷದಿಂದ ಸ್ಟಿಚ್ಚಿಂಗ್ ಮಾಡ್ತಿದ್ದೀನಿ. ಆದರೆ ದಿನಕ್ಕೆ ಒಂದೊಂದು ಥರ ಅನುಭವ ಅನ್ನೋದು ಆಗೇ ಆಗುತ್ತೆ. ಒಬ್ಬರ ಕಸ್ಟಮರಿಂದ ಒಂದು ಅನುಭವ ಆಗುತ್ತೆ, ಮತ್ತು ಒಬ್ಬರು ಸ್ಟಿಚ್ಚಿಂಗ್ ಮಾಡೋದನ್ನು ನೋಡಿದ್ರೆ ಒಂದು ಅನುಭವ ಆಗುತ್ತೆ, ಒಬ್ಬರು ಕಸ್ಟಮರ್ ಏನೋ ಕೇಳಿದಾಗ ಅದರಿಂದ ಒಂದು ಅನುಭವ ಆಗುತ್ತೆ. ಈ ರೀತಿ ನಮಗೆ ಮುಂದೆ ಕಲಿಯುವಂಥದ್ದು ತುಂಬ ಇರುತ್ತೆ. ನಮಗೆಲ್ಲ ಗೊತ್ತು ಅಂತ ನಾವು ಅಂದ್ಕೋಬಾರ್ದು. ನಾವು ಕಲಿಯುವಂಥದ್ದು ತುಂಬ ಇರುತ್ತೆ. ಭಯ ಪಡದೆ ನಾವು ಕೆಲಸ ಮಾಡ್ತಿದ್ರೆ ತಾನಾಗೇ ಬರುತ್ತೆ. ಈ ವಿಡಿಯೋವಿಂದ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ.